ಈ ವಿಡಿಯೋದಲ್ಲಿ ನಾನು ನಿಮಗೆ ಪಿಕ್ಸೆಲ್ ಲ್ಯಾಬ್ ಆ್ಯಪಲ್ಲಿ ನೀವು ತಮ್ಲೈನ್ ಅನ್ನ ಎಡಿಟ್ ಅನ್ನ ಮಾಡುವಾಗ ಫೋಟೋವನ್ನ ಇಂಪೋರ್ಟ್ ಅನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೆ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇರುತ್ತೆ ನಿಮ್ಮ ಫ್ರೆಂಡ್ಸ್ಗಳದ್ದು ಅವರಿಗೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವು ಪಿಕ್ಸೆಲ್ ಲ್ಯಾಬ್ ಆ್ಯಪನ್ನು ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ. ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡಿದ್ಮೇಲೆ ಓಪನ್ ಅನ್ನ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇಲ್ವಾ? ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬಂದಾದ್ಮೇಲೆ ಅಲ್ಲಿ ನಿಮಗೆ ಕೆಳಗಡೆ 5 ಆಪ್ಷನ್ಸ್ಗಳು ಇದಾವೆ, 5 ಸಿಂಬಾಲ್ಸ್ಗಳು. ಅಲ್ಲಿ ಮಿಡ್ಲಲ್ಲಿ ಇರುವಂತಹ ಸಿಂಬಾಲ್ಸ್ ಅನ್ನ ಕ್ಲಿಕ್ ಮಾಡಿ. ಕ್ಯಾಪಿಟಲ್ ಎ ಇದೆಯಲ್ವಾ? ಕ್ಯಾಪಿಟಲ್ ಎ ಪಕ್ಕ ಒಂದು ಸಿಂಬಾಲ್ಸ್ ಇದೆ. ಆ ಸಿಂಬಾಲ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಮಿಡ್ಲಲ್ಲಿ ಇರುವಂತದ್ದು 3ನೇ ಸಿಂಬಾಲ್ಸ್. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸ್ಟಿಕ್ಕರ್ಸ್ ಹಾಗೆ ಇಂಪೋರ್ಟ್ ಅಂತ ಬರುತ್ತೆ. ಫಸ್ಟ್ ಆಪ್ಷನ್ ನೋಡಿ ಸ್ಟಿಕ್ಕರ್ಸ್ ಅಂತ ಇದೆ, ಹಾಗೆ ಸೆಕೆಂಡ್ ಆಪ್ಷನ್ ಇಂಪೋರ್ಟ್ ಅಂತ ಇದೆ ಕೆಳಗಡೆ. ಇಂಪೋರ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಇಂಪೋರ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಯಲ್ಲಿ ನಿಮ್ಮ ಫೋಟೋಸ್ ಎಲ್ಲ ಕೂಡ ಇರ್ತಾವಲ್ವಾ? ನೀವು ಯಾವ ಫೋಟೋಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತಿದ್ರೆ ಆ ಒಂದು ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ಫೋಟೋವನ್ನ ಕ್ರಾಪ್ ಅನ್ನ ಮಾಡ್ಕೊಳ್ಬಹುದು. ಹಾಗೆ ನಿಮಗೆ ರೌಂಡ್ ಸೈಜ್ ಅಲ್ಲಿ ಬೇಕು ಅಂತಂದ್ರೆ ರೌಂಡ್ ಸೈಜ್ ಅಲ್ಲಿ ಮಾಡ್ಕೊಳ್ಬಹುದು. ಹಾಗೆ ನಿಮಗೆ ರೊಟೇಟ್ ಅನ್ನ ಮಾಡ್ಕೊಳ್ಬಹುದು. ಹಾಗೆ ಝೂಮ್ ಅನ್ನ ಕೂಡ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಹಾಗೆ ನಿಮ್ದು ಮೇಲೆ ಕೆಳಗೆ ಹಾಗೆ ಲೆಫ್ಟ್ ಇಂದ ರೈಟ್ ಯಾವ ಕಡೆ ಬೇಕಂದ್ರೂ ಇದನ್ನ ತಿರ್ಸ್ಕೊಳ್ಬಹುದು ಫೋಟೋವನ್ನ. ನಂತರ ಎಲ್ಲ ಆದ್ಮೇಲೆ ನಿಮಗೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಆದ್ಮೇಲೆ ಅಲ್ಲಿ ರೈಟ್ ಮಾರ್ಕ್ ಇದೆಯಲ್ವಾ? ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಫೋಟೋ ಇಂಪೋರ್ಟ್ ಆಗುತ್ತೆ. ಇಲ್ಲಿ ಮತ್ತೆ ನೀವು ಝೂಮ್ ಅನ್ನ ಬೇಕಂದ್ರೆ ಝೂಮ್ ಅನ್ನ ಮಾಡ್ಕೊಳ್ಬಹುದು. ಹಾಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಈಗ ನೋಡ್ತಾ ಇದಿಲ್ವಾ? ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಇದನ್ನ ಎಡಿಟ್ ಅನ್ನ ಮಾಡ್ಕೊಳ್ಬಹುದು ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಅಲ್ಲಿ ಫೋಟೋಸ್ ಅನ್ನ ಇಂಪೋರ್ಟ್ ಅನ್ನ ಮಾಡ್ಕೊಳ್ಬಹುದಾಗಿದೆ. ನಿಮಗೆ ಈಗ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಅಲ್ಲಿ ಫೋಟೋವನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ. ನಿಮ್ಗೆ ಏನಾದರೂ ವಿಡಿಯೋದ ಬಗ್ಗೆ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವಿಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟ್ ಅನ್ನ ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.